ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ದೇವರ ವಾಕ್ಯವನ್ನು ಆಲಿಸಲು ದೇವರು ನೀಡಿದ ಅಮೂಲ್ಯ ಅವಕಾಶವಾಗಿದೆ. ಅಮೂಲ್ಯವಾದ ಮಾತುಗಳಾಗಿದೆ ದೇವರ ವಾಕ್ಯ. ದೇವರ ವಾಕ್ಯಕ್ಕೆ ಬೆಲೆ ನೀಡುವಾಗ ನಮ್ಮ ಜೀವನ ಬೆಲೆ ಇರುವುದಾಗಿ ಮಾರ್ಪಡುತ್ತದೆ. ಕಾರಣ ದೇವರ ಮಾತಿಗೆ ಬೆಲೆ ಕೊಡುವ ನಮ್ಮ ಜೀವನ, ನಮ್ಮ ಕುಟುಂಬ, ನಮ್ಮ ಮಕ್ಕಳು ಬೆಲೆ ಇರುವವರಾಗಿ ಮಾರ್ಪಡುತ್ತಾರೆ. ಹಾಲೆಲುಯಾ. ಎಲ್ಲ ಸಂತೋಷ ಸಮಾಧಾನ ದೇವರು ನಮಗೆ ನೀಡಲಿ. ಈ ಅನುಗ್ರಹಕ್ಕಾಗಿ ಆಲಿಸುವ ವಾಕ್ಯ 2 ತಿಮೋಥೆಯನಿಗೆ ಬರೆದ ಪತ್ರ 4ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ. ನಾನು ಮೊದಲನೆಯ ಸಾರಿ ವಿಚಾರಣೆಗೆ ಒಳಗಾಗಿ ಪ್ರತಿವಾದಿಸುತ್ತಿದ್ದಾಗ ಯಾರೂ ನನ್ನ ಪರವಾಗಿ ನಿಲ್ಲಲಿಲ್ಲ. ಎಲ್ಲರೂ ನನ್ನನ್ನು ಕೈಬಿಟ್ಟರು. ದೇವರು ಅವರನ್ನು ಕ್ಷಮಿಸಲಿ. ಆದರೆ ಪ್ರಭು ನನಗೆ ಬೆಂಬಲವಾಗಿ ನಿಂತರು. ನಾನು ಶುಭ ಸಂದೇಶವನ್ನು ಸಂಪೂರ್ಣವಾಗಿ ಸಾರುವಂತೆಯೂ ಅನ್ಯಧರ್ಮೀಯರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದರು. ಅಲ್ಲದೆ ಸಿಂಹದ ಬಾಯಿಂದಲೂ ನನ್ನನ್ನು ಸಂರಕ್ಷಿಸಿದರು. ಪ್ರಿಯರೇ, ಈ ವಾಕ್ಯದಲ್ಲಿ ಬರೆದಿರುವುದು ಒಂದು ಅನುಭವವಾಗಿದೆ. ಎಲ್ಲರೂ ನನ್ನ ತೊರೆದರು, ಯಾರೂ ನನ್ನೊಂದಿಗಿಲ್ಲ. ಇದು ಅನೇಕರ ಅನುಭವವಾಗಿದೆ. ಈ ವಾಕ್ಯ ಆಲಿಸುತ್ತಿರುವ ಅನೇಕರು ಈ ಅನುಭವದಲ್ಲಿ ಸಾಗುತ್ತಿದ್ದಾರೆ. ಯಾರು ನನ್ನ ಜೊತೆ ಇಲ್ಲ, ನಾನು ಒಬ್ಬಂಟಿಯಾಗಿದ್ದೇನೆ, ಯಾರು ನಾನು ಹೇಳುವುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ನಾನು ಹೇಳುವುದು ಎಲ್ಲವೂ ಸಹ ತಪ್ಪು ಎಂದು ಹೇಳುತ್ತಾರೆ. ಎಲ್ಲರೂ ನನ್ನ ತೊರೆದು ಬಿಟ್ಟರು. ಈ ಅನುಭವ ನಿಮಗೆ ಇದೆಯಾ? ಈ ಅವಸ್ಥೆಯಲ್ಲಿ ನಾನಿದ್ದಾಗ ಪ್ರಭು ನನ್ನೊಂದಿಗೆ ಇದ್ದರು ಎಂದು ಈ ವಾಕ್ಯದಲ್ಲಿ ಹೇಳಿರುವುದು. ಯಾರೆಲ್ಲ ಒಬ್ಬಂಟಿಯಾಗಿ ಇದ್ದರೂ, ಎಲ್ಲರೂ ತಳ್ಳಿಬಿಟ್ಟರೂ, ದೇವರು ನಿನ್ನ ಜೊತೆ, ನಿನ್ನ ಕುಟುಂಬದ ಜೊತೆ ಇದ್ದಾರೆ. ಹಲ್ಲೆಲೂಯಾ. ಹಲವು ಚುಚ್ಚು ಮಾತಿನಿಂದ ಒಬ್ಬಂಟಿಯಾದವರನ್ನು ದೇವರು ಹೇಳುತ್ತಿದ್ದಾರೆ, ದೇವರು ನಿಮ್ಮ ಪರವಾಗಿ ಇದ್ದಾರೆ ಎಂದು. ನನ್ನ ದೇವರು ನನ್ನ ಜೊತೆ ಇದ್ದಾರೆ. ಯಾರು ನನ್ನ ವಿರೋಧಿಸಿದರೂ ದೇವರು ನನ್ನ ಜೊತೆಯಲ್ಲೇ ಇದ್ದಾರೆ. ಹಲ್ಲೆಲೂಯಾ. ಎಲ್ಲ ಸಮಸ್ಯೆಯಿಂದ ಬಿಡುಗಡೆಗೊಳಿಸುತ್ತಾರೆ. ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ಅದು ಅವರಿಗೆ ಅನುಗ್ರಹವಾಗುತ್ತದೆ. ತಂದೆ ತಾಯಿಯರೇ, ನಿಮ್ಮ ಈ ಬ್ಯುಸಿ ಸಮಯದಲ್ಲಿ ಈ ಪ್ರಾರ್ಥನೆ ನಿಮ್ಮ ಮಕ್ಕಳಿಗೆ ಒಂದು ದೊಡ್ಡ ಅನುಗ್ರಹವಾಗುತ್ತದೆ. ಸಂಕಟ ನೋಡಿ ದುಃಖ ಪಡಲು ಅಲ್ಲ, ಅನುಗ್ರಹಗಳನ್ನು ಕಂಡು ಆನಂದಿಸಲು ಸಾಧ್ಯವಾಗುತ್ತದೆ. ಮಕ್ಕಳೇ, ತಾಳ್ಮೆಯಿಂದ ನಿಲ್ಲಿರಿ, ಅಹಂಕಾರವನ್ನು ಪಡಬಾರದು. ಪ್ರಾರ್ಥಿಸುವ ನಿಮ್ಮನ್ನು ದೇವರು ಪ್ರಥಮ ಸ್ಥಾನಕ್ಕೆ ತಲುಪಿಸುತ್ತಾರೆ. ಯಾವ ವಿಷಯದಲ್ಲಿ, ಯಾವ ಕಾರ್ಯದಲ್ಲಿ ಆದರೂ ದೇವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ದೇವರಿಗೆ ಒಂದೇ ಒಂದು ನಿಮಿಷ ಸಾಕು ನಮ್ಮನ್ನು ಅನುಗ್ರಹಿಸಲು, ನಮಗೆ ವಿಜಯವನ್ನು ನೀಡಲು. ನಮಗೆ ವಿಶ್ವಾಸದಿಂದ ಹೇಳೋಣ, ದೇವರು ನನ್ನ ಪರವದಲ್ಲಿದ್ದಾರೆ. ಈ ಸಮಸ್ಯೆ, ಈ ಕಷ್ಟದಿಂದ ನಾನು ಕುಗ್ಗಿ ಹೋಗುವುದಿಲ್ಲ. ಕಾರಣ ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾರೆ. ಇಂದು ಆಲಿಸಿದ ವಾಕ್ಯದ ಅನುಗ್ರಹ ಈ ದಿನ ಅನುಭವಿಸಲು ಸಾಧ್ಯವಾಗಲಿ. ಮಕ್ಕಳೇ, ನಿಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸಿರಿ. ದೇವರು ನಮ್ಮ ಜೊತೆ ಇದ್ದಾರೆ. ಹಲ್ಲೆಲೂಯಾ. ಮಕ್ಕಳೇ, ಪ್ರಾರ್ಥಿಸಿ. ದೇವರ ಚಿತ್ತ ನಿಮ್ಮ ಬಗ್ಗೆ ಏನೆಂದು ತಿಳಿದು ಅದನ್ನು ಅರಿಯಲು ಬೇಕಾದ ಕೃಪಾವರಗಳಿಗಾಗಿ ಪ್ರಾರ್ಥಿಸಿರಿ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೆನ್.